ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ನಾನು ಬಸ್ ಸ್ಟಾಪ್ ಕಡೆ ಬಂದೆ. ಬಸ್ಗಾಗಿ ವೇಟ್ ಮಾಡ್ತಾ ಇದ್ದೆ. ನೋಡಿ ಇಲ್ಲಿ ಬಸ್ಸಲ್ಲಿ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಬಸ್ ಬಂತು. ಬಸ್ನ ಹಿಡ್ಕೊಂಡು ನಾನು ಬಂದದ್ದು ಜನನಿ ನರಸಿಂಹಸ್ವಾಮಿ ಟೆಂಪಲ್ಗೆ ದರ್ಶನ ಪಡೆಯೋಕ್ಕೆ ನೀರಲ್ಲಿ ಹೋಗ್ಬೇಕಿತ್ತು. ದರ್ಶನ ಎಲ್ಲ ಪಡೆದು ನಾವು ಜನನಿ ನರಸಿಂಹಸ್ವಾಮಿ ಟೆಂಪಲಿಂದ ಮತ್ತೆ ಬಸ್ ಸ್ಟಾಪ್ ಕಡೆ ಬಂದೆ. ಬಸ್ ಸ್ಟಾಪಿಂದ ನಾನು ಹೋಗ್ಬೇಕಾಗಿದ್ದು ಬಸವ ಕಲ್ಯಾಣ್ಗೆ. ಬಸ್ ಬರುತ್ತೆ ಅಂತ ಹೇಳಿದ್ದಕ್ಕೆ ವೇಟ್ ಮಾಡ್ತಾ ಇದ್ದೆ ಬಸ್ಗಾಗಿ. ಬಸ್ ಬಂತು. ಆಮೇಲೆ ಬಸ್ಸಲ್ಲಿ ಹತ್ಕೊಂಡು ನಾನು ಬಂದು ರೀಚ್ ಆಗಿದ್ದು ಬಸವ ಕಲ್ಯಾಣ. ಇವರು ಅಲ್ಲಿಂದ ಹೋಗಿದ್ದು ಬಸವೇಶ್ವರ ಟೆಂಪಲ್ಗೆ. ಇವರು ಅಲ್ಲಿಂದ ಆಟ ಹಿಡ್ಕೊಂಡು ಬಸವಣ್ಣವರ ಮೂರ್ತಿ ನೋಡೋಕೆ ಹೋದ್ವಿ. ಮೂರ್ತಿಯೆಲ್ಲ ನೋಡ್ಕೊಂಡು ದರ್ಶನ ಪಡೆದು ನಾವು ಹೋಗಿದ್ದು ಅನುಭವ ಮಂಟಪದ ಕಟ್ಟಿದೆ. ಅನುಭವ ಮಂಟಪನ ನೋಡ್ಕೊಂಡು ಅಲ್ಲಿಂದ ನಾವು ಬಂದಿದ್ದು. ಹೊಸದಾಗಿ ಗೌರ್ಮೆಂಟು ಅನುಭವ ಮಂಟಪನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದರ ಒಂದು ಬ್ಲೂ ಪ್ರಿಂಟನ್ನು ನೋಡೋಕೆ ಹೋಗಿದ್ವಿ.